ಹಾಯ್ ಫ್ರೆಂಡ್ಸ್, ಯಾರಾದರೂ ಮನೆಗೆ ಸಡನ್ನಾಗಿ ರಿಲೇಟಿವ್ಸ್ ಬಂದರೆ ಅರ್ಜೆಂಟಿಗೆ ಏನಾದರೂ ಒಂದು ಸ್ವೀಟು ಒಂದು ಖಾರ ಮಾಡಬೇಕು ಅಂದರೆ ಎಲ್ಲರೂ ಕೂಡ ಮಾಡೋದು ಬಜ್ಜಿ ಮತ್ತು ಖೀರು. ಇದಕ್ಕೆ ಹಾಲು ಖೀರು ಅಥವಾ ಹಾಲು ಪಾಯಸ ಅಂತ ಹೇಳ್ತಾರೆ. ನಾನು ಕೂಡ ಇವತ್ತು ಅದನ್ನೇ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಇಲ್ಲಿ ನಾನು ಸ್ವಲ್ಪ ಶಾವಿಗೆನ ತೊಗೊಂಡು ತುಪ್ಪದಲ್ಲಿ ಅದನ್ನು ರೋಸ್ಟ್ ಮಾಡ್ತಾಯಿದ್ದೀನಿ. ಆದಷ್ಟು ಲೋ ಫ್ಲೇಮಲ್ಲೇ ಇದನ್ನು ರೋಸ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಸೀದೋಗಿಬಿಡುತ್ತೆ. ನಾನು ಮುಂಚೆನೇ ಇಲ್ಲಿ ಡ್ರೈ ಫ್ರೂಟ್ಸ್ ಕೂಡ ತುಪ್ಪದಲ್ಲಿ ಹುರಿದು ಇಟ್ಕೊಂಡಿದ್ದೆ. ಮತ್ತು ಇವಾಗ ಅರ್ಧ ಲೀಟ್ರಷ್ಟು ನಂದಿನಿ ಹಾಲು, ಒಂದು ಬಟ್ಲಷ್ಟು ಶುಗರು, ಒಂದು 3 ಏಲಕ್ಕಿ ಕಾಯಿ, ಹಾಗೆ ಬಾದಾಮ್ ಡ್ರಿಂಕ್ ಮಿಕ್ಸ್ ಪೌಡರ್ ಕೂಡ ತೊಗೊಂಡಿದ್ದೀನಿ. ಮತ್ತು ಮನೇಲಿ ಯಾವ ಡ್ರೈ ಫ್ರೂಟ್ಸ್ ಇತ್ತು ಅದನ್ನು ಕೂಡ ತುಪ್ಪದಲ್ಲಿ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಶಾವಿಗೆ ಕೂಡ ರೆಡಿ ಇದೆ. ಸೊ ಇವಾಗ ಹಾಲು ಖೀರನ್ನ ಮಾಡೋಣ ಬನ್ನಿ. ಮೊದಲಿಗೆ ನಾನು ಇಲ್ಲಿ ಅರ್ಧ ಲೀಟ್ರು ಹಾಲನ್ನ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮ್ಮ ಮನೇಲಿ ಯಾವ ಮಿಲ್ಕ್ ಅವೈಲೇಬಲ್ ಇರುತ್ತೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಬೆಂಗಳೂರು ಕಡೆ ಎಲ್ಲ ಆಲ್ಮೋಸ್ಟ್ ಪ್ಯಾಕೆಟ್ ಹಾಲೇ ಸಿಗೋದು. ಸೊ ಅದಕ್ಕೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ನೀರು ಕೂಡ ಹಾಕೋಕ್ಕೋಗಲ್ಲ, ಪಾಯಸ ತುಂಬ ತೆಳು ಅಂತ ಅನ್ನಿಸ್ಬಿಡುತ್ತೆ. ಸ್ವಲ್ಪ ಗಟ್ಟಿ ಇದ್ದರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಕಾಯಲಿಕ್ಕೆ ಇಟ್ಟಿದ್ದೀನಿ. ಹಾಲು ಸ್ವಲ್ಪ ಚೆನ್ನಾಗಿ ಕುದೀಲಿ. ಅದಾದ ನಂತರ ಒಂದು ಬಟ್ಲು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಬೇಕಾದರೆ ಇನ್ನೊಂದು ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ಕೊಳ್ಬೋದು. ಸ್ವಲ್ಪ ಸ್ವೀಟ್ ಕಡಿಮೆ ಇದ್ದರೆ ತಿನ್ಬೋದು, ತುಂಬ ಸ್ವೀಟ್ ಇದ್ದರೆ ತಿನ್ನೋದಕ್ಕೆ ಆಗೋದಿಲ್ಲ. ಮತ್ತು ನಾವಿಲ್ಲಿ ಬಾದಾಮ್ ಡ್ರಿಂಕ್ ಮಿಕ್ಸ್ ಪೌಡರ್ ಕೂಡ ಯೂಸ್ ಮಾಡ್ತೀವಲ್ವಾ, ಸೊ ಹಾಗಾಗಿ ಶುಗರ್ನ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ. ಬಾದಾಮ್ ಪೌಡ್ರು ಕೂಡ ಸ್ವೀಟ್ ಇರುತ್ತೆ, ಹಾಗಾಗಿ ಇದೆಲ್ಲ ಸಕ್ಕರೆ ಎಲ್ಲ ಮೆಲ್ಟ್ ಆದಮೇಲೆ ನೋಡಿ ಬಾದಾಮ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಮಾಡ್ತಾ ಇರೋ ಕ್ವಾಂಟಿಟಿಗೆ 2 ಬಾದಾಮ್ ಮಿಕ್ಸ್ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನಿಮ್ಮ ಮನೇಲಿ ಯಾವಾಗಲಾದರೂ ಈ ಥರ ಹಾಲು ಪಾಯಸನ ಮಾಡಿದರೆ ಬಾದಾಮ್ ಪೌಡ್ರನ್ನ ಮರೀದೆ ಯೂಸ್ ಮಾಡಿ. ನಿಜವಾಗ್ಲೂ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಮಾಮೂಲಿ ಮಾಡ್ತೀವಲ್ಲ ಅದಕ್ಕಿಂತ ಈ ಟೇಸ್ಟು ಒಂಥರ ಚೆನ್ನಾಗಿರುತ್ತೆ. ಸೊ ನಾನು ಅದಕ್ಕೆ ಯಾವಾಗಲೂ ಯೂಸ್ ಮಾಡ್ತೀನಿ. ಇದು ಚೆನ್ನಾಗಿ ಸ್ವಲ್ಪ ಕುದೀಲಿ. ಆಮೇಲೆ ಇನ್ನೊಂದು ಸಲ ಟೇಸ್ಟ್ ನೋಡೋಣ, ಶುಗರ್ ಬೇಕೋ ಬೇಡೋ ಅಂತ ಡಿಸೈಡ್ ಮಾಡ್ಕೊಳ್ಳೋಣ. ಇವಾಗ ನಾನಿಲ್ಲಿ ಏಲಕ್ಕಿ ಕಾಯಿನ ಕುಟ್ಟಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಫ್ಲೇಮ್ನ ನೋಡ್ಕೊಳ್ತಾ ಇರಿ, ಯಾಕೆಂದರೆ ಹಾಲಲ್ವ, ಎಷ್ಟೇ ಆದರೂ ಬೇಗ ಉಕ್ಕೋ ಚಾನ್ಸಸ್ ಇರುತ್ತೆ. ನಾನು ಸ್ವಲ್ಪ ಟೇಸ್ಟ್ ನೋಡಿದೆ, ಸ್ವಲ್ಪ ಸಪ್ಪೆ ಅಂತ ಫೀಲ್ ಆಯಿತು. ಮತ್ತು ಸ್ವಲ್ಪ ಶುಗರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಬ್ಬರಿಗೆ ತುಂಬ ಸ್ವೀಟು ಅಂದರೆ ಇಷ್ಟ ಆಗುತ್ತೆ, ಬಟ್ ಕೆಲವೊಬ್ಬರಿಗೆ ಸ್ವೀಟ್ ಯಾವಾಗಲೂ ಮೀಡಿಯಮ್ ಆಗಿ ಇರಬೇಕು. ನಮಗೂ ಕೂಡ ಹೆವಿ ಸ್ವೀಟ್ ಇಷ್ಟ ಆಗಲ್ಲ, ಸ್ವಲ್ಪ ಮೀಡಿಯಮ್ ಆಗಿದ್ರೇ ತಿನ್ನೋಕ್ಕೆ ಇಷ್ಟ ಆಗೋದು. ಸೊ ಇವಾಗ ಇದು ಪರ್ಫೆಕ್ಟ್ ಆಗಿದೆ, ಚೆನ್ನಾಗಿ ಕುದೀತಾ ಇದೆ. ನೋಡಿ, ಇಷ್ಟು ಕುದಿದ್ರೆ ಸಾಕು. ನಾವು ಈ ಟೈಮ್ನಲ್ಲಿ ಆವಾಗಲೇ ಶಾವಿಗೆನ ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಶಾವಿಗೆ ಎಲ್ಲ ಹಾಕಿದ ಮೇಲೆ ಜಾಸ್ತಿ ಟೈಮ್ ಏನು ಇದನ್ನು ಬೇಯಿಸೋದು ಬೇಡ. ಒಂದು 5 ಮಿನಿಟ್ಸ್ ಹಾಗೆ ಲೋ ಫ್ಲೇಮಲ್ಲಿ ಬೇಯಿಸಿದರೆ ಸಾಕು. ಹಾಲು ಖೀರು ರೆಡಿಯಾಗಿರುತ್ತೆ. ಲಾಸ್ಟಿಗೆ ನಾನು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ರೋಸ್ಟ್ ಮಾಡೋದಕ್ಕೆ ತುಪ್ಪನ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಿದ್ದೆ, ಅದಕ್ಕೆ ಮತ್ತೆ ನಾನು ತುಪ್ಪನ ಯೂಸ್ ಮಾಡ್ತಾ ಇಲ್ಲ. ನಿಮಗೇನಾದರೂ ತುಪ್ಪದ್ದು ಫ್ಲೇವರ್ ಇಷ್ಟ ಆಗುತ್ತೆ ಅಂದರೆ ಇವಾಗ ಮತ್ತೆ 1 ಸ್ಪೂನ್ ತುಪ್ಪನ ಆ್ಯಡ್ ಮಾಡ್ಕೊಳ್ಳಿ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೋಡಿ, ಒಂದು ಕುದಿ ಬಂದರೆ ಸಾಕು. ಇಷ್ಟಾದರೆ ಹಾಲು ಖೀರು ಅಥವಾ ಹಾಲು ಪಾಯಸ ರೆಡಿಯಾಗಿದೆ ಅಂತ ಅರ್ಥ. ಇದನ್ನು ನಾವು ಸ್ಟವ್ ಆಫ್ ಮಾಡಿ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಇಡೋಣ. ಶಾವಿಗೆ ಎಲ್ಲ ನೀಟಾಗಿ ಸಾಫ್ಟಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಈರುಳ್ಳಿ ಬಜ್ಜಿನ ಮಾಡೋಣ ಅಂತ ಒಂದು 6ರಿಂದ 7 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಈ ಥರ ಉದ್ದುದ್ದಕ್ಕೇ ಕಟ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಹಾಗೆ ಒಂದು 3ರಿಂದ 4 ಮೆಣಸಿನ್ಕಾಯಿ ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಕಟ್ಟಾಗಿದೆ. ನೋಡಿ, ಒಂದು ಸಣ್ಣ ಬಟ್ಲಷ್ಟು ಅಕ್ಕಿ ಹಿಟ್ಟು, ಇದು ಸೋಡಾ ಪುಡಿ, ಹಾಗೆ ಕಡಲೆ ಹಿಟ್ಟು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಬೇಕು ಅಂದರೆ ಸ್ವಲ್ಪ ಖಾರ ಪುಡಿನ ಹಾಕ್ಕೊಳ್ಳಿ. ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಚಿಲ್ಲಿ ಪೌಡರ್ನ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ ನೋಡಿಕೊಂಡು. ಮಕ್ಕಳು ಎಲ್ಲ ಇದ್ದರೆ ತುಂಬ ಖಾರ ಆದರೆ ತಿನ್ನಲ್ಲ ಅಲ್ವಾ. ನೋಡಿ, ನಾನು ಇಲ್ಲಿ ಒಂದು 1/4 kg ಕಡಲೆ ಹಿಟ್ಟನ್ನ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಅದಕ್ಕೆ ಒಂದು ಸ್ಮಾಲ್ ಬಟ್ಲಷ್ಟು ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನ ಹಾಕ್ಕೊಡೋದ್ರಿಂದ ಬಜ್ಜಿ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಮತ್ತು ಒಂದು ಚಿಕ್ಕ ಸ್ಪೂನಲ್ಲಿ ಅರ್ಧ ಟೀ ಸ್ಪೂನಷ್ಟು ಸೋಡಾ ಪೌಡರು, ಮತ್ತು ಉಪ್ಪನ್ನ ನೀವು ನೋಡಿ ಹಾಕ್ಕೊಳ್ಳಿ ಎಷ್ಟು ಬೇಕು ಅಂತ. ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರು,
ಹಾಗೆ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಏನಾದರೂ ಚಿರೋಟಿ ರವೆ ಅವೈಲೇಬಲ್ ಇದ್ದರೆ ಅದನ್ನೂ 1 2 ಸ್ಪೂನಷ್ಟು ಹಾಕ್ಕೊಳ್ಳಿ. ಮತ್ತು ಒಂದು ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಳ್ಳಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ಕೊಳ್ಳಿ. ಡೈಜೆಷನ್ ಎಲ್ಲ ಚೆನ್ನಾಗಾಗುತ್ತೆ. ಆಯಿಲ್ನ ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡೋದ್ರಿಂದ ಬೇಯಿಸ್ಬೇಕಾದ್ರೆ ಬಜ್ಜಿ ಜಾಸ್ತಿ ಆಯಿಲ್ ಕುಡಿಯೋಲ್ಲ ಅಂತ ಹೇಳ್ತಾರೆ. ಸೊ ನನಗೆ ಯಾರೋ ನಮ್ಮ ಫ್ರೆಂಡು ಈ ಟ್ರಿಕ್ನ ಹೇಳಿದರು, ನಾನು ಕೂಡ ಅದನ್ನು ಯೂಸ್ ಮಾಡ್ಕೊಳ್ತೀನಿ. ಅಟ್ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇಲ್ಲಿ ನೀವು ನೀರನ್ನ ಆ್ಯಡ್ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ವಾಟರ್ನ ಸೇರಿಸ್ಕೊಳ್ಳಿ. ಯಾಕೆ ಅಂದರೆ ಇಲ್ಲಾಂದರೆ ಈ ಬಜ್ಜಿ ಹಿಟ್ಟಿನ ಮಿಶ್ರಣ ತುಂಬ ತೆಳುವಾಗಿಬಿಡುತ್ತೆ. ಇದು ತುಂಬ ತೆಳುವಿರಬಾರ್ದು, ಸ್ವಲ್ಪ ಗಟ್ಟಿಯಾಗಿ ಇರಬೇಕು. ನೋಡಿ, ಈ ಹದದಲ್ಲಿ ಇದ್ದರೆ ಸಾಕು. ಫೈನಲಿ ಕಲಸಿಟ್ಕೊಂಡಾಯಿತು. ಇವಾಗ ಒಂದು ಬಾಣಲೆಯಲ್ಲಿ ಎಣ್ಣೆನ ಕಾಯಕ್ಕಿಟ್ಟಿದ್ದೆ. ಎಣ್ಣೆ ಕೂಡ ಕಾದಿದೆ. ಬಜ್ಜಿನ ಬಿಡ್ತಾ ಇದ್ದೀನಿ. ನೋಡಿ, ಇದನ್ನು ಉಂಡೆ ಕಟ್ಟಿ ದಪ್ಪ ಎಲ್ಲ ಬಿಡಬೇಡಿ. ಸುಮ್ಮನೆ ಕೈಯಲ್ಲಿ ತೊಗೊಂಡು ಚಿಕ್ಕದಾಗಿ ಈ ಥರ ಹಾಕ್ಕೊಳ್ಳಿ. ಆವಾಗ ಒಳಗಡೆ ಎಲ್ಲ ನೀಟಾಗಿ ಬಜ್ಜಿಗಳು ಚೆನ್ನಾಗಿ ಬೆಂದಿರುತ್ತೆ. ಇರಿ, ನಾನು ನಿಮಗೆ ತೋರಿಸ್ತೀನಿ ಫೈನಲಿ ಬಜ್ಜಿ ಹೇಗೆ ಬರುತ್ತೆ ಅಂತ. ತುಂಬ ಚೆನ್ನಾಗಿರುತ್ತೆ. ನೀವು ಯಾವ ಥರ ಮಾಡ್ತೀರಾ ನಂಗೆ ಗೊತ್ತಿಲ್ಲ. ಒಂದು ಸಲ ಈ ಥರನೂ ಕೂಡ ಟ್ರೈ ಮಾಡಿ ನೋಡಿ. ಇನ್ ಕೇಸ್ ನಾನು ಲಾಸ್ಟಲ್ಲಿ ರವೆ ಆ್ಯಡ್ ಮಾಡ್ಕೊಂಡಲ್ಲ, ರವೆ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಆಯಿತಾ. ಹಾಕಲೇಬೇಕು ಅಂತ ಏನಿಲ್ಲ. 1 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಳೋದನ್ನ ಮರಿಬೇಡಿ. ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡ್ರೆ ಬಜ್ಜಿ ಚೆನ್ನಾಗಿ ಬರುತ್ತೆ. ಬೇಯ್ತಾ ಇದೆ. ನಮಗೂ ಕೂಡ ಬಜ್ಜಿ ಅಂದರೆ ಇಷ್ಟನೇ. ಸೊ ಅಪರೂಪಕ್ಕೆ ಮಾಡ್ತಾಯಿರ್ತೀನಿ, ಯಾವಾಗಲೂ ಮಾಡಲ್ಲ. ನೋಡಿ, ಕ್ರಿಸ್ಪಿಯಾದ ಈರುಳ್ಳಿ ಬಜ್ಜಿ ರೆಡಿ ಆಯಿತು. ನೋಡಿ ಈ ಕಡೆ. ನೋಡಿ ಫ್ರೆಂಡ್ಸ್, ಈ ಕಡೆ ಪಾಯಸ ಕೂಡ ರೆಡಿಯಾಗಿದೆ. ನೋಡಿ, ಶಾವಿಗೆ ಎಲ್ಲ ನೀಟಾಗಿ ಸಾಫ್ಟ್ ಆಗಿದೆ. ಇವಾಗ ಇದನ್ನು ಒಂದು ಕಪ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೀವೇನಾದರೂ ಪಾಯಸ ಲವರಾ? ಹಾಗಿದ್ರೆ ಕಮೆಂಟ್ ಮಾಡಿ. ಇಲ್ಲ ಬಜ್ಜಿ ಲವರಾ? ಹಾಗಿದ್ರೂ ಕೂಡ ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ರುಚಿಯಾದ ಕ್ರಿಸ್ಪಿಯಾದ ಈರುಳ್ಳಿ ಬಜ್ಜಿ ರೆಡಿಯಾಗಿದೆ. ಅದರಲ್ಲೂ ಮಳೆಗಾಲದ ಟೈಮಲ್ಲಿ, ಚಳಿ ಇದ್ದಾಗ, ಅದರಲ್ಲೂ ಈವ್ನಿಂಗ್ ಟೈಮಲ್ಲಿ 1 ಕಪ್ ಕಾಫಿ ಅಥವಾ ಟೀ ಜೊತೆಗೆ ಈ ಬಜ್ಜಿ ಸಿಕ್ಬಿಟ್ರೆ ಅಬ್ಬಬ್ಬಾ ಸ್ವರ್ಗ ಅನಿಸ್ಬಿಡುತ್ತೆ ಅಲ್ವಾ. ನೋಡಿ ಫ್ರೆಂಡ್ಸ್, ರುಚಿಯಾದ ಈರುಳ್ಳಿ ಬಜ್ಜಿ ಮತ್ತು ಹಾಲ್ಕೇರು ಸವಿಯಲು ಸಿದ್ಧವಾಗಿದೆ. ಮತ್ತು ಇದ್ರ ಜೊತೆಗೆ ನಾನು ಮುದ್ದೆ, ಅನ್ನ, ಹಾಗೆ ಬೇಳೆ ಸಾಂಬಾರು, ದಾಲ್ ಮಾಡಿದ್ದೆ. ನೋಡಿ, ಅದು ಕೂಡ ರೆಡಿ ಇದೆ. ಇದು ಇವತ್ತಿನ ಸ್ಪೆಷಲ್ ಊಟ ಆಗಿತ್ತು. ನಮ್ಮ ಮನೆಗೆ ಕೂಡ ಇವತ್ತು ರಿಲೇಟಿವ್ಸ್ ಬಂದಿದ್ದರು. ಇವತ್ತು ನಾನ್ ವೆಜ್ ಮಾಡೋ ಆಗಿರಲಿಲ್ಲ. ಹಾಗಾಗಿ ನಾನು ಈ ಅಡುಗೆನ ಪ್ರಿಪೇರ್ ಮಾಡಿದ್ದೀನಿ. ನಮ್ಮ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಲೈಕ್ ಮತ್ತು ಹೈಪ್ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಬೆಲ್ಲೈಕನ್ ಹತ್ರ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೂ ನಿಮಗೆ ಬರುತ್ತೆ. ಥ್ಯಾಂಕ್ ಯು.